ಕೈ ಕಾಲು ಸೆಳೆತ ಬರ್ತಾ ಇದೆ, ಜುಮ್ ಬರ್ತಾ ಇದೆ, ಮರಗಟ್ತಾ ಇದೆ, ಕೈಯಲ್ಲಿ ಕಾಲಲ್ಲಿ ಚುಚ್ಚದಂಗೆ ಆಗ್ತಾ ಇದೆ, ನನಗೆ ರೆಸ್ಟ್ ತಗೊಂಡ ನಂತರನೂ ನನಗೆ ಬೇಗ ಸುಸ್ತಾಗ್ಬಿಡುತ್ತೆ, ಮೈಕೈ ನೋವು ಬರ್ತಾ ಇರುತ್ತೆ ಅಂತಂದ್ರೆ ಇದು ನಮ್ಮ ದೇಹದಲ್ಲಿ ನರಗಳನ್ನ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಕಡಿಮೆ ಆಗ್ತಾ ಇದೆ ಅಂತ ಲಕ್ಷಣಗಳು. ಈ ಯಾವ 5 ಲಕ್ಷಣಗಳಿದ್ರೆ ಈ ತೊಂದರೆ ಕಾಣಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಮ್ಮ ಆಹಾರದಿಂದ ಹೇಗೆ ಸರಿಯಾಗಿ ಪೂರೈಕೆ ಮಾಡ್ಕೋಬಹುದು, ನರಗಳನ್ನ ಗಟ್ಟಿಯಾಗಿಟ್ಕೋಬೇಕು, ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಯಾವ 5 ಪೋಷಕಾಂಶಗಳು ನಮಗೆ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ನರಗಳು ಯಾಕೆ ವೀಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನರಮಂಡಲ ಅನ್ನುವಂಥದ್ದು ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಇದ್ದಾಗೆ. ಹೇಗೆ ಒಂದು ಮನೆಯಲ್ಲಿ ಕರೆಂಟ್ ಸಿಸ್ಟಮ್ ಇರುತ್ತೋ, ಒಂದು ಕಡೆಯಿಂದ ಕರೆಂಟ್ ಮನೆಯಲ್ಲಿ ಬೇರೆ ಬೇರೆ ಕಡೆ ಹೋಗುತ್ತೋ, ಅದೇ ರೀತಿ ನಮ್ಮ ದೇಹದಲ್ಲಿ ಮೆದುಳಿಂದ ಇಡೀ ದೇಹಕ್ಕೆ ನರಗಳ ಮುಖಾಂತರ, ಆ ನರಗಳು ವೈರ್ ತರ ಇದ್ದಾಗೆ ಅದರ ಮುಖಾಂತರ ಸಿಗ್ನಲ್ಗಳು ಹೋಗಿ ನಾವು ಕೈಕಾಲನ್ನ ಮೂವ್ಮೆಂಟ್ ಮಾಡುವಂಥದ್ದು, ನಮಗೆ ಸ್ಪರ್ಶ ಜ್ಞಾನ ತಿಳ್ಕೊಳ್ಳುವಂಥದ್ದು, ಮುಟ್ಟಿದ್ ಗೊತ್ತಾಗೋದು, ಈ ರೀತಿ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಹೋಗ್ತಾ ಹೋಗುತ್ತೆ. ಆದ್ರೆ ಯಾವಾಗ ಈ ನರಗಳಲ್ಲಿ ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ವೋ, ಅವಾಗ ಆ ನರಗಳಲ್ಲಿ ಹೋಗ್ತಾ ಇರುವಂತಹ ಸಿಗ್ನಲ್ ವೀಕ್ ಆಗ್ಬಹುದು, ಅಥವಾ ಅದು ಹೋಗ್ತಾ ಇರುವಂತಹ ಸ್ಪೀಡ್ ಸ್ಲೋ ಆಗ್ಬಹುದು, ಅಥವಾ ಅದು ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ಬಹುದು. ಈ ರೀತಿ ಇದ್ದಾಗ ಏನಾಗುತ್ತೆ, ನಮ್ಮ ಕೈಕಾಲುಗಳಲ್ಲಿ ಜೋಮ್ ಬರುವಂತಹದ್ದು, ಉರಿ ಬರುವಂತದ್ದು, ನೋವು ಬರೋದು, ಅಥವಾ ಮಾಂಸಖಂಡಗಳ ಮೂವ್ಮೆಂಟೇ ಕಡಿಮೆ ಆಗಿ ವೀಕ್ನೆಸ್ ಆಗುವಂತಹ ಸಾಧ್ಯತೆ, ನನಗೆ ಸುಸ್ತು ಬೇಗ ಆಗುತ್ತೆ ಅನ್ನುವಂತಹ ತೊಂದರೆಗಳು ಕಾಣಿಸ್ಕೊತಾ ಬರುತ್ತೆ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳು. ಒಂದು, ಸರಿಯಾಗಿ ನಾವು ಆಹಾರದಲ್ಲಿ ಈ ಬೇಕಾಗಿರುವಂತಹ ಪೋಷಕಾಂಶಗಳು, ವಿಟಮಿನ್, ಖನಿಜಾಂಶಗಳನ್ನ ಪೂರೈಕೆ ಮಾಡದೇ ಇದ್ದಾಗ, ಈಗಿನ ಈ ಆಧುನಿಕ ಜಗತ್ತಿನಲ್ಲಿ ನಾವು ಜಂಕ್ ಫುಡ್ಸ್ಗೆ ಜಾಸ್ತಿ ಮಾರು ಹೋಗ್ತಾ ಇದೀವಿ. ಸೊ ಅವಾಗ ನಮ್ಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸರಿಯಾಗಿ ಸಿಗದೆ ಇದ್ದಾಗ ತೊಂದರೆ ಆಗ್ಬಿಡ್ಬೋದು. ಇನ್ ಕೆಲವೊಬ್ಬರಿಗೆ ಜಠರದಲ್ಲಿ ತೊಂದರೆ ಇದ್ದಾಗ, ಅಂದ್ರೆ ಬೇಕಾಗಿರುವಂತಹ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೀರ್ಕೊಳ್ಳಿಕ್ಕೆ ನಮ್ಗೆ ಶಕ್ತಿ ಇಲ್ಲದೆ ಇದ್ದಾಗ, GI ಪ್ರಾಬ್ಲಮ್ಸ್, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಲ್ಲಿ ಬೇಕಾಗಿರೋ ಕೆಲವೊಂದು ತೊಂದರೆಗಳಿದ್ದಾಗ ಈ ಸಮಸ್ಯೆ ಬರಬಹುದು. ಕೆಲವೊಂದು ಕ್ರಾನಿಕ್ ಡಿಸೀಸಸ್, ಅಂದ್ರೆ ಈಗ ಡಯಾಬಿಟೀಸ್ ಅನ್ನುವಂತಹ, ಸಕ್ಕರೆ ಕಾಯಿಲೆ, ಈ ರೀತಿಯಾದಂತಹ ತೊಂದರೆಗಳಿದ್ದಾಗ ನಮ್ಮ ದೇಹದಲ್ಲಿ ಉರಿಯುತ್ತಾ ಇರುತ್ತೆ. ಅವಾಗ ಆ ನರಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ, ಅವಾಗ ತೊಂದರೆಗಳು ಉಂಟಾಗುವಂತ, ಇದೇ ರೀತಿ ಡಯಾಬಿಟಿಕ್ ನ್ಯೂರೋಪತಿ, ಈ ರೀತಿ ಸಮಸ್ಯೆ ಆಗುವಂತ ಸಾಧ್ಯತೆ ಇರಬಹುದು. ತುಂಬಾ ದಿನದಿಂದ ಈ ತೊಂದರೆ ಇತ್ತು ಅಂತಂದಾಗ, ಹೇಗೆ ವೈರಿಗೆ ಒಂದು ಒಳಗಡೆ ಇರುವಂತಹ ಕಾಪರ್ ಅಥವಾ ಒಳಗಡೆ ಇರುವಂತಹ ವೈರಿಗೆ ಹೇಗೆ ಮೇಲ್ಗಡೆ ಪ್ಲಾಸ್ಟಿಕ್ ಶೀತ್ ಅನ್ನು ಹಾಕಿರ್ತಾರೋ, ಒಂದು ಕವರಿಂಗ್ ಇರುತ್ತೋ, ಅದೇ ರೀತಿ ನಮ್ಮ ನರಗಳಲ್ಲಿ ಮೈಲಿನ್ ಶೀತ್ ಅಂತ ಇರುತ್ತೆ. ಅದು ವೀಕ್ ಆಗ್ತಾ ಕಂಪ್ಲೀಟ್ ಆಗಿ ಹೋಗ್ಬಿಟ್ರೆ ನರಗಳು ಸರಿಯಾಗಿ ವಾಪಸ್ ಆಗದೇ ಇರೋ ಹಂತಕ್ಕೆ ಹೋಗಿ ನರ ವೀಕ್ನೆಸ್ ಆಗುವಂತ ಸಾಧ್ಯತೆ ಇದ್ಬಿಡ್ಬೋದು. ಅದೇ ಕಾರಣದಿಂದ ಮುಖ್ಯವಾದ 5 ಲಕ್ಷಣಗಳು ನಾವು ಅರ್ಥ ಮಾಡ್ಕೊಂಡ್ರೆ, ಯಾವಾಗ ನರ ದೌರ್ಬಲ್ಯ ನಮ್ಗೆ ಕಾಣಿಸ್ತಾ ಇದೆ, ನಮ್ಗೆ ಈ 5 ಲಕ್ಷಣ ಇದ್ರೆ ಬೇಗ ಸರಿಯಾಗಿ ನಮ್ಮ ಆಹಾರದಿಂದ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ ಹೇಗೆ ಅಂತ ಇವತ್ತು ಅರ್ಥ ಮಾಡ್ಕೊತಾ ಹೋಗೋಣ. ಮೊದಲನೇ ಲಕ್ಷಣ, ಕೈಕಾಲು ಜುಮ್ ಬರುವಂತದ್ದು, ಮರಗಟ್ಟುವಂಥದ್ದು, ಟಿಂಗ್ಲಿಂಗ್ ಅಂಡ್ ನಮ್ನೆಸ್. ಇದು ಮುಖ್ಯವಾಗಿ ವಿಟಮಿನ್ B12 ಕೊರತೆಯಿಂದ ಆಗುವಂಥದ್ದು. ನಾವು ತಗೊಂತಾ ಇರುವಂತಹ ಆಹಾರದಲ್ಲಿ ಅಥವಾ ನಮ್ಮ ದೇಹಕ್ಕೆ ವಿಟಮಿನ್ B12 ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತಿದ್ದಾಗ, ನರಗಳ ಮೇಲೆ ಇರುವಂತಹ ಈ ಮೈಲಿನ್ ಶೀತ್ ಅಂತ ಏನ್ ನಾವು ಹೇಳಿದ್ವಿ, ಅದು ವೀಕ್ ಆಗ್ತಾ ಬಂದ್ಬಿಡುತ್ತೆ, ಅದು ಮಧ್ಯೆ ಮಧ್ಯೆ ಬ್ರೇಕ್ ಆಗ್ತಾ ಬಂದ್ಬಿಡುತ್ತೆ. ಅವಾಗ ನಮ್ಮ ಈ ನರಗಳಲ್ಲಿ ಜುಮ್ ಬರುವಂಥದ್ದು, ಮರಗಟ್ಟುವಂಥದ್ದು, ಟಿಪಿಕಲ್ ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಪಿನ್ ತಗೊಂಡು ಚುಚ್ಚಿದಾಗ ಆಗುವಂಥದ್ದು, ಕೈ ಕಾಲು ಪಾದ ಉರಿ ಬರುವಂಥದ್ದು. ಮುಖ್ಯವಾಗಿ ಇದು ನಮ್ಮ ಕೈ ಬೆರಳುಗಳಲ್ಲಿ ಮತ್ತು ಪಾದದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಈ ಕೈಗೆ ಬರ್ತಾ ಇರುವಂತಹ ನರ ಮತ್ತು ಪಾದಕ್ಕೆ ಹೋಗ್ತಾ ಇರುವಂತಹ ನರ ನಮ್ಮ ದೇಹದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ನರ, ಅಂದ್ರೆ ನಮ್ಮ ಮೆದುಳಿಂದ ಅತ್ಯಂತ ದೂರವಾಗಿರುವಂತದ್ದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಪಾದದಲ್ಲಿ ಉರಿ ಕಾಣಿಸ್ಕೊಳ್ಳುವಂಥದ್ದು ಮೊದಲನೇ ಚಿಹ್ನೆ ಅಂತ ಹೇಳ್ತೀವಿ. ಇದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ವಿಟಮಿನ್ B12 ಸರಿಯಾಗಿ ನಮ್ಮ ಆಹಾರದಲ್ಲಿ ಪೂರೈಕೆ ಆಗಬೇಕು. ಮುಖ್ಯವಾಗಿ ವಿಟಮಿನ್ B12 ನಾವು ತಗೊಳ್ತಾ ಇರುವಂತಹ ಹಾಲು, ಮೊಸರು, ಚೀಸ್, ಪನೀರ್ ಇದರಲ್ಲೆಲ್ಲ ಸಿಗುತ್ತೆ. ಮಾಂಸಾಹಾರ ತಗೊಳ್ಳುವಂತಹವ್ರಿಗೆ ಎಗ್ ಯೋಕ್, ಅಂದ್ರೆ ಮೊಟ್ಟೆಯ ಒಳಭಾಗ ಇರುವಂತಹ ಹಳದಿ ಭಾಗದಲ್ಲಿ ಸಿಗುತ್ತೆ. ಚಿಕನ್ ಅಥವಾ ಮೀನಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಶಾಕಾಹಾರಿ ಮೂಲದವ್ರಿಗೆ ಇದನ್ನ ಫೋರ್ಟಿಫೈಡ್ ಫುಡ್ಸ್ ಅಲ್ಲಿ, ಫೋರ್ಟಿಫೈಡ್ ಸೀರಿಯಲ್ಸ್ ಸಿಗುತ್ತೆ, ಅಥವಾ ನ್ಯೂಟ್ರಿಷನಲ್ ಈಸ್ಟ್ ಅಂತ ಬರುತ್ತೆ, ಅದರೆಲ್ಲ ಸಿಗುತ್ತೆ. ಶಾಕಾಹಾರಿ ಮೂಲದವ್ರಿಗೆ ಈ ವಿಟಮಿನ್ B12 ಡೆಫಿಷಿಯನ್ಸಿ ಆಗುವಂತ ಸಾಧ್ಯತೆ ಹೆಚ್ಚು. ಅದಕ್ಕೋಸ್ಕರ ಹೇಗೆ ಅದನ್ನ ಸರಿಯಾಗಿ ಪೂರೈಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳಿದ್ದೀನಿ, ಅದನ್ನ ನೀವು ನೋಡ್ಬೋದು. ಕೆಲವೊಂದಿಷ್ಟು ಆಹಾರಗಳನ್ನು ತಗೊಂಡು ನಮ್ಮ ಜಠರದ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಮ್ಮ ಜಠರದಲ್ಲಿರುವಂತಹ ಬ್ಯಾಕ್ಟೀರಿಯಾನೇ ವಿಟಮಿನ್ B12 ನ ಸರಿಯಾಗಿ ಉತ್ಪತ್ತಿ ಮಾಡಿ ಅದನ್ನ ಪೂರೈಕೆ ಮಾಡ್ಲಿಕ್ಕೂ ಸಾಧ್ಯ ಆಗುತ್ತೆ ಅಂತ. ಸೊ ಅದನ್ನ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಡೀಟೇಲ್ಸ್ ಅರ್ಥ ಆಗುತ್ತೆ. ಎರಡನೇದು, ಮಾಂಸಖಂಡಗಳು ವೀಕ್ ಆಗ್ತಾ ಬರುವಂತದ್ದು ಮತ್ತು ಸ್ನಾಯು ಹಿಡಿತ, ಅಂದ್ರೆ ಮಸಲ್ ವೀಕ್ನೆಸ್ ಅಂಡ್ ಮಸಲ್ ಕ್ರಾಂಪ್ಸ್ ಅಂತ ಹೇಳ್ತೀವಿ. ಬಹಳಷ್ಟು ಜನರಿಗೆ ಇದು ಅನುಭವ ಆಗಿರ್ಬೋದು. ರಾತ್ರಿ ಹೊತ್ತು ಸಡನ್ ಆಗಿ ನನ್ನ ಮೀನ್ ಕಂಡ ಒಂದೇ ಸಲ ಹಿಡ್ಕೊಂಡ್ಬಿಡ್ತು ಡಾಕ್ಟ್ರೆ, ಒಂದ್ 3-4 ನಿಮಿಷ ನನಗೆ ಅಲ್ಗಾಡಕ್ಕೆ ಆಗ್ಲಿಲ್ಲ, ಅವಾಗ ಒಳಗಡೆ ಒಂಥರ ತುಂಬಾ ಜೋರಾಗಿ ನೋವು ಬರ್ತಾ ಇದೆ, ನನಗೆ ಸಡನ್ ಆಗಿ ಎಚ್ಚರ ಆಗ್ಬಿಡ್ತು,
ಅವಾಗ ಮಾರನೇ ದಿನ ಒಂದ್ 2 ದಿನ ತನಕನೂ ಆ ಭಾಗದಲ್ಲಿ ನೋವು ಕೆಲವೊಬ್ಬರಿಗೆ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಈ ತರ ಕೈ ಕಾಲು ಹಿಡ್ಕೊಂಡ್ಬಿಡುವಂಥದ್ದು, ಮಾಂಸಖಂಡ ಒಳಗಡೆ ಕ್ರಾಂಪ್ಸ್, ಈ ಕೆಲವೊಂದ್ ಕಡೆ ಈ ಮಲೆನಾಡ್ ಕಡೆ ಬಾಳೆಕಾಯಿ ಕಸ ಬರೋದು ಅಂತ ಹೇಳ್ತಾರೆ, ಒಂಥರ ಚೆಂಡು ಬಂದಂಗಾಯ್ತು ಅಂತ ಹೇಳ್ತಿರ್ತಾರೆ. ಈ ತೊಂದರೆ ಆಗುವಂತಹದ್ದು ಮುಖ್ಯವಾಗಿ ಮ್ಯಾಗ್ನೀಷಿಯಂ ಕೊರತೆ ಇದ್ದಾಗ. ನಮ್ಮ ಆಹಾರದಲ್ಲಿ ಮ್ಯಾಗ್ನೀಷಿಯಂ ಸರಿಯಾಗಿ ಪೂರೈಕೆ ಆಗ್ಲಿಲ್ಲ ಅಂತಿದ್ದಾಗ ಹೇಗೆ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗುತ್ತೋ, ಅಂದ್ರೆ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ರಿಲ್ಯಾಕ್ಸ್ ಆಗೋದಕ್ಕೆ, ಕಾಂಟ್ರಾಕ್ಟ್ ಆಗಿರುವಂತಹ ಮಾಂಸಖಂಡ ರಿಲ್ಯಾಕ್ಸ್ ಆಗೋದಕ್ಕೆ ಈ ಮ್ಯಾಗ್ನೀಷಿಯಂ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಅದು ಇಲ್ಲ ಅಂತಿದ್ದಾಗ ಈ ರೀತಿ ರಾತ್ರಿ ಸಡನ್ ಆಗಿ ಹಿಡ್ಕೊಳ್ಳುವಂಥದ್ದು, ರಾತ್ರಿ ನೋವು ಬರೋದು, ಚುಚ್ಚದಂಗಾಗೋದು, ಒಳಗಡೆ ಸೆಳೆತ ಬರುವಂಥದ್ದು, ಸ್ನಾಯು ಹಿಡಿತ ಆಗುವಂಥದ್ದು ತೊಂದರೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ನಾವು ಮ್ಯಾಗ್ನೀಷಿಯಂ ಪೂರೈಕೆಯನ್ನು ಆಹಾರದಲ್ಲಿ ಮಾಡಬೇಕು. ಹೇಗೆ ಸಿಗುತ್ತೆ ನಮಗೆ ಮ್ಯಾಗ್ನೀಷಿಯಂ? ಮುಖ್ಯವಾಗಿ ನಮಗೆ ಈ ನಟ್ಸ್ ಅಂಡ್ ಸೀಡ್ಸ್, ಅಂದ್ರೆ ಈ ಗೋಡಂಬಿ ಮತ್ತು ಬಾದಾಮಿ, ಇದನ್ನ ಸರಿಯಾಗಿ ತಗೊಳ್ಳೋದ್ರಿಂದ, ಒಂದು ಮುಷ್ಟಿ ಗೋಡಂಬಿ ಬಾದಾಮಿ ತಿನ್ನೋದ್ರಿಂದ ಇದರಲ್ಲಿ ಮ್ಯಾಗ್ನೀಷಿಯಂ ಬಹಳ ಚೆನ್ನಾಗಿ ಪೂರೈಕೆ ಆಗುತ್ತೆ. ಅದರ ಜೊತೆಗೆ ಕೆಲವೊಂದು ಬೀಜಗಳು, ಮುಖ್ಯವಾಗಿ ಕುಂಬಳಕಾಯಿ ಬೀಜ ಮತ್ತು ಚಿಯಾ ಬೀಜ, ಇದೆರಡನ್ನು ಸರಿಯಾಗಿ ಒಂದು ಮುಷ್ಟಿ ಸರಿಯಾಗಿ ತಗೊಳ್ಳೋದ್ರಿಂದ ಮ್ಯಾಗ್ನೀಷಿಯಂ ಪೂರೈಕೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಣ್ಣುಗಳಲ್ಲಿ ಬಾಳೆಹಣ್ಣು ತಗೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ, ಮಾಂಸಖಂಡಗಳಿಗೆ ಆರೋಗ್ಯಕ್ಕೆ, ನರಕ್ಕೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಎರಡೂ ಕೂಡ ಈ ಬಾಳೆಹಣ್ಣಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಅಷ್ಟಲ್ಲದೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅಂದ್ರೆ ಈ ಹಸಿರು ತರಕಾರಿಗಳು, ಅದರಲ್ಲೂ ಹಸಿರು ಸೊಪ್ಪುಗಳು, ಅದರಲ್ಲೂ ಈ ಪಾಲಕ್ ಸೊಪ್ಪು, ಹಸಿರು ಸೊಪ್ಪುಗಳ ಒಂದು ಪದಾರ್ಥ ಆದ್ರೂ ಪ್ರತಿದಿನ ತಿನ್ನುವಂತಹ ಅಭ್ಯಾಸ ಬೇಕು. ಅದರಲ್ಲೂ ಪಾಲಕ್ ಹೆಚ್ಚು ಉಪಯೋಗಿಸೋದ್ರಿಂದ ಮ್ಯಾಗ್ನೀಷಿಯಂ ಪೂರೈಕೆ ಚೆನ್ನಾಗುತ್ತೆ. ಅದಕ್ಕೋಸ್ಕರ ಒಂದು ಮುಷ್ಟಿ ಡ್ರೈ ಫ್ರೂಟ್ಸ್, ಒಂದು ಮುಷ್ಟಿ ಬೀಜಗಳು, ಒಂದು ಬಾಳೆಹಣ್ಣು ಮತ್ತು ಸೊಪ್ಪಿನ ಪದಾರ್ಥ ತಗೊಳ್ಳೋದ್ರಿಂದ ಮ್ಯಾಗ್ನೀಷಿಯಂ ಪೂರೈಕೆಯನ್ನು ಸರಿಯಾಗಿ ನಾವು ಮಾಡ್ಕೋಬಹುದು. ಮೂರನೇದು ಕೈಕಾಲಲ್ಲಿ ಉರಿ ಬರುವಂತದ್ದು. ಬೆಂಕಿ ಹಚ್ಚಿ ಉರಿದಂಗೆ ಆಗ್ತಾ ಇದೆ ಡಾಕ್ಟ್ರೆ, ನನಗೆ ರಾತ್ರಿ ಹೊತ್ತು ಸಡನ್ ಆಗಿ ಕೈಕಾಲು ಉರಿಯಿಂದ ಎಚ್ಚರ ಆಗ್ತಾ ಇದೆ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಇದು ಕಾಣಿಸ್ಕೊಡೋದು ವಿಟಮಿನ್ B1, ಥಯಾಮಿನ್ ಅನ್ನುವಂತಹ ಪೋಷಕಾಂಶ ಕೊರತೆಯಿಂದಾಗಿ. ವಿಟಮಿನ್ B1 ನಮ್ಮ ಆಹಾರದಲ್ಲಿ ಇದ್ದಾಗ, ಸರಿಯಾಗಿದ್ದಾಗ, ನಮ್ಮ ದೇಹದಲ್ಲಿರುವಂತಹ ಆಹಾರವನ್ನು ಶಕ್ತಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದು ಕೊರತೆ ಇದ್ದಾಗ ನರಗಳಲ್ಲಿ ಇರಿಟೇಷನ್ ಆಗುತ್ತೆ, ನರದಲ್ಲಿ ಉರಿಯೂತ ಬಂದು ಈ ಬಾವು ಬರುವಂತದ್ದು ಅಥವಾ ನರ ಒಳಗಡೆ ಉರಿ ಬಂದಂಗೆ ಆಗೋದು, ಬೆಂಕಿ ಹಚ್ಚಿದಂಗೆ ಆಗುವಂತಹ ತೊಂದರೆ ಕಾಣಿಸ್ಕೋಬಹುದು. ಸೊ ಇದನ್ನ ಸರಿಪಡಿಸಬೇಕು ಅಂದ್ರೆ ನಮ್ಮ ಆಹಾರದಲ್ಲಿ ವಿಟಮಿನ್ B1 ಇರಬೇಕು. ವಿಟಮಿನ್ B1 ನಮಗೆ ಪಾಲಿಶ್ ಮಾಡದೇ ಇರುವಂತಹ ಕೆಂಪಕ್ಕಿಯಲ್ಲಿ ಮತ್ತು ಸಿರಿಧಾನ್ಯಗಳಲ್ಲಿ, ನವಣೆ ಅಕ್ಕಿ, ಸಿರಿಧಾನ್ಯಗಳನ್ನ ಸರಿಯಾಗಿ ತಗೊಳ್ಳೋದ್ರಿಂದ, ರಾಗಿಯಲ್ಲಿ ಮತ್ತು ಗೋಧಿಯಲ್ಲಿ, ಪಾಲಿಶ್ ಮಾಡದೇ ಇರುವಂತಹ ಮಲ್ಟಿಗ್ರೇನ್ ಗೋಧಿಯಲ್ಲಿ, ಇದರಲ್ಲೆಲ್ಲ ಸಿಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನಾವು ತಗೋಬೇಕಾದ್ರೆ, ಅನ್ನ ಚಪಾತಿ ತಿನ್ಬೇಕಾದ್ರೆ ಸರಿಯಾದ ಪಾಲಿಶ್ ಮಾಡದೇ ಇರುವಂತಹ ಕೆಂಪಕ್ಕಿಯನ್ನ, ನವಣೆ ಅಕ್ಕಿಯನ್ನ, ಸಿರಿಧಾನ್ಯಗಳನ್ನ ತಗೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಅದರ ಜೊತೆಗೆ ಬೇಳೆ ಕಾಳುಗಳಲ್ಲೂ ಕೂಡ ಈ ವಿಟಮಿನ್ B1 ಚೆನ್ನಾಗಿರುತ್ತೆ. ಮುಖ್ಯವಾಗಿ ಈ ತೊಗರಿ ಬೇಳೆಯಲ್ಲಿ, ರಾಜ್ಮಾ ದಾಲಲ್ಲಿ, ಅಥವಾ ಈ ಮೂಂಗ್ ದಾಲ್, ನಾವು ಹೆಸರು ಬೇಳೆಯಲ್ಲಿ, ಈ ಕಡಲೆಕಾಯಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಪೀನಟ್ಸ್, ಒಂದು ಮುಷ್ಟಿ ಪೀನಟ್ಸ್ ತಿಂದ್ರೆ ಬಹಳ ಚೆನ್ನಾಗಿ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಕಡಲೆಬೇಳೆ, ಉದ್ದಿನ ಬೇಳೆಯಲ್ಲೂ ಕೂಡ ಈ ವಿಟಮಿನ್ B1 ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಮ್ಮ ಆಹಾರದಲ್ಲಿ ಸರಿಯಾಗಿ ನಾವು ತಗೊಂಡ್ರೆ ಈ ವಿಟಮಿನ್ B1 ಅನ್ನ ಪೂರೈಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾಲ್ಕನೇದು ಮೈಕೈ ನೋವು ಬರೋದು, ಸುಸ್ತಾಗುವಂಥದ್ದು. ನಾನು ರಾತ್ರಿ 7 ರಿಂದ 8 ಗಂಟೆ ನಿದ್ದೆ ಮಾಡ್ತೀನಿ ಡಾಕ್ಟ್ರೆ, ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಸುಸ್ತಾಗ್ತಾ ಇರುತ್ತೆ, ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇರಲ್ಲ. ಮುಂಚೆ ನಾನು ಎಷ್ಟು ಚುರುಕಾಗಿ ಎಷ್ಟು ಕೆಲಸ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ಕೆಲಸ ಮಾಡಿದ್ರು ನನಗೆ ಮೈಕೈ ನೋವು ಬಂದು ನಾನು ಕೂತ್ಕೋಬೇಕು ಅಂತ ಅನ್ಸುತ್ತೆ ಅಂತ. ಇದು ಕಾಣಿಸ್ಕೊಳ್ಳುವಂಥದ್ದು ನಮ್ಮ ದೇಹದಲ್ಲಿ ರಕ್ತಹೀನತೆ ಇದ್ದಾಗ, ಎನಿಮಿಯಾ, ನಮ್ಮ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದ್ದಾಗ ಇಡೀ ದೇಹಕ್ಕೆ ಸರಿಯಾಗಿ ಆಮ್ಲಜನಕ, ಆಕ್ಸಿಜನ್ ಪೂರೈಕೆ ಆಗೋದಿಲ್ಲ. ಆವಾಗ ಈ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಇದರಿಂದನೂ ಕೂಡ ನಮಗೆ ಮೈಕೈ ನೋವು ಬರೋದು, ಸುಸ್ತು ಬರೋದು, ಇದರಿಂದ ನರ ದೌರ್ಬಲ್ಯ ಆಗುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಇದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ಐರನ್ ಡಿಫಿಷಿಯನ್ಸಿ, ನಮ್ಮ ಕಬ್ಬಿಣದ ಅಂಶ ನಮ್ಮ ಆಹಾರದಲ್ಲಿ ಏನು ಹೋಗುತ್ತೋ ಅದು ಕಡಿಮೆ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಅದರ ಪೂರೈಕೆಯನ್ನು ಸರಿಯಾಗಿ ಮಾಡಬೇಕು. ಸೊ ಈ ಕಬ್ಬಿಣದ ಅಂಶ ನಮಗೆ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಮುಖ್ಯವಾಗಿ ಸೊಪ್ಪುಗಳಲ್ಲಿ, ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಈ ಬಸಳೆ ಸೊಪ್ಪು, ನುಗ್ಗೆ ಸೊಪ್ಪು, ಇದರೆಲ್ಲ ಬಹಳ ಚೆನ್ನಾಗಿ ನಮಗೆ ಈ ಕಬ್ಬಿಣದ ಅಂಶ ಸಿಗುತ್ತೆ ಅಂತ ಹೇಳ್ಬೋದು. ತರಕಾರಿಗಳಲ್ಲಿ ಮುಖ್ಯವಾಗಿ ಈ ಬೀಟ್ರೂಟ್ ಅಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಸೊ ಬೀಟ್ರೂಟಿನ ಜ್ಯೂಸ್ ಅನ್ನು ಕುಡಿಯೋದ್ರಿಂದ ನಮಗೆ ಈ ಐರನ್ ಡಿಫಿಷಿಯನ್ಸಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಬೆಲ್ಲ, ಒಂದು ಚಮಚ ಬೆಲ್ಲವನ್ನು ತಗೊಳ್ಳೋದ್ರಿಂದನೂ ಕೂಡ ನಮಗೆ ಅದರಲ್ಲಿ ಕಬ್ಬಿಣದ ಅಂಶ ಸಿಗುತ್ತೆ. ಕೆಲವೊಂದು ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ಗಳಲ್ಲಿ ಮುಖ್ಯವಾಗಿ ಈ ಖರ್ಜೂರ, ಒಣ ದ್ರಾಕ್ಷಿ ಮತ್ತು ಅಂಜೂರ, ಇದರಲ್ಲೆಲ್ಲ ಈ ಕಬ್ಬಿಣದ ಅಂಶ ಬಹಳ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಐರನ್ ಸರಿಯಾಗಿ ನಮ್ಮ ದೇಹದಲ್ಲಿ ಹೀರ್ಕೋಬೇಕು ಅಂದ್ರೆ ವಿಟಮಿನ್ ಸಿ ಬೇಕು. ವಿಟಮಿನ್ ಸಿ ಬೇಕಾಗಿರುವಂತಹ ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತಹ ಹಣ್ಣುಗಳು. ಅದರ ಜೊತೆಗೆ ಮುಖ್ಯವಾಗಿ ಈ
ದಾಳಿಂಬೆ ಹಣ್ಣಲ್ಲಿ ಬಹಳ ಚೆನ್ನಾಗಿ ವಿಟಮಿನ್ ಸಿ ಇರುತ್ತೆ, ನಮ್ಮ ಐರನ್ ಹೀರ್ಕೊಳ್ಳಿಕ್ಕೆ ಬೇಕಾಗಿರುವಂತದ್ದು. ನೆಲ್ಲಿಕಾಯಿ, ಸೊ ದಾಳಿಂಬೆ ಹಣ್ಣು ನೆಲ್ಲಿಕಾಯಿ ತಿಂದ್ರೆ ನಮ್ಮ ರಕ್ತಹೀನತೆಯನ್ನ ಸರಿಪಡಿಸ್ಕೊಳ್ಳಿಕ್ಕೆ, ಕಬ್ಬಿಣ ಅಂಶ ನಮ್ಮ ದೇಹದಲ್ಲಿ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಕೂಡ ನಮ್ಮ ದೇಹ ಸರಿಯಾಗಿಟ್ಕೊಳ್ಳಿಕ್ಕೆ, ವೀಕ್ನೆಸ್ ಅನ್ನ ಸರಿಪಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. 5ನೇದು ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯ ಕೊರತೆ. ನೀವು ನೋಡಿರ್ಬೋದು ಬಹಳಷ್ಟು ಜನ, ಮುಖ್ಯವಾಗಿ ಕೆಲವೊಂದು ಮಕ್ಕಳಲ್ಲಿ ಮತ್ತು ವಯಸ್ಸಾದವ್ರಿಗೆ ಈ ಸ್ವಲ್ಪ ಹೊತ್ತೆ ಒಂದ್ ಕಡೆ ಮನಸ್ಸನ್ನ ಒಂದ್ ಕಡೆ ಕೇಂದ್ರೀಕೃತ ಮಾಡಿ ಒಂದ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇರಲ್ಲ, ತೊಂದರೆ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತಲ್ಲಿ ನಾನು ಏನ್ ಮಾತಾಡಕ್ ಬಂದೆ ಅನ್ನೋದೇ ಮರ್ತೋಗ್ಬಿಡ್ತು, ನಾನು ಕೀ ಎಲ್ಲಿಟ್ಟಿದ್ದೀನಿ ಅಂತ ಮರ್ತೋಗ್ಬಿಡ್ತು, ಮೊಬೈಲ್ ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ಮರ್ತೋಗ್ಬಿಡ್ತು. ಈ ರೀತಿ ಮರವಿನ ಕಾಯಿಲೆಗೆ ಮತ್ತು ಈ ಏಕಾಗ್ರತೆ ತೊಂದರೆ ಕಡಿಮೆ ಆಗ್ಬೇಕು ಅಂದ್ರೆ ನಮ್ಮ ಆಹಾರದಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಚೆನ್ನಾಗಿರ್ಬೇಕು. ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಸರಿಯಾಗಿದ್ರೆ ನಮ್ಮ ಮೆದುಳಿನ ಬೆಳವಣಿಗೆ, ನರಗಳ ಬೆಳವಣಿಗೆ ಬಹಳ ಚೆನ್ನಾಗಿ ಆಗ್ತಾ ಇರುತ್ತೆ. ಈ ರೀತಿ ಮರವಿನ ಕಾಯಿಲೆ, ನೆನಪಿನ ಶಕ್ತಿ ಹೋಗುವಂಥದ್ದು ಅಥವಾ ನಮ್ಗೆ ಏಕಾಗ್ರತೆಯ ಕೊರತೆ ಆಗುವಂಥದ್ದು, ಸಡನ್ ಆಗಿ ಒಂದ್ ಕಡೆ ಕೂತ್ಕೊಂಡು ಒಂದ್ ಕೆಲಸವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ತೊಂದರೆ ಆಗುವಂಥದ್ದು, ಇದೆಲ್ಲ ಆಗದೆ ಇರೋ ರೀತಿಯಲ್ಲಿ ನಾವು ಸರಿಯಾಗಿ ನೋಡ್ಕೋಬಹುದು. ಈ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸಿಗುತ್ತೆ. ಅಂದ್ರೆ ನಟ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್ ಆಗಿರುವಂತಹ ಆಲ್ಮಂಡ್ಸ್ ಅಂದ್ರೆ ಬಾದಾಮಲ್ಲಿ ಮತ್ತು ಅಕ್ರೋಡಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನ ತಗೊಳ್ಬೇಕು. ಅದರ ಜೊತೆಗೆ ಈ ಚಿಯಾ ಬೀಜ ಮತ್ತು ಅಗಸೆ ಬೀಜ, ಚಿಯಾ ಬೀಜದಲ್ಲಿ ಬಹಳ ಚೆನ್ನಾಗಿ ಈ ಸಸ್ಯಾಹಾರಿ ಮೂಲದಿಂದ ಸಿಗುವಂತಹ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಸರಿಯಾಗಿ ಪ್ರತಿದಿನ ಬಳಸಬೇಕು. ಅದ್ರ ಜೊತೆಗೆ ಮಾಂಸಾಹಾರ ತಿನ್ನುವಂಥವ್ರಿಗೆ ಫ್ಯಾಟಿ ಫಿಶ್ಗಳಲ್ಲಿ ಈ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಚೆನ್ನಾಗಿ ಸಿಗುತ್ತೆ. ಕೆಲವೊಬ್ರು ಮಾಂಸಾಹಾರ ತಿನ್ನಲ್ಲ, ನಮ್ಗೆ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಬೇಕು ಅಂತಂದ್ರೆ ಫಿಶ್ ಆಯಿಲ್ ಕ್ಯಾಪ್ಸೂಲ್ಸ್ಗಳು ಸಿಗುತ್ತೆ, ಅದನ್ನು ಕೂಡ ತಗೋಬಹುದು. ಸೊ ಈ ರೀತಿಯಾಗಿ ನಾವು ಈ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅನ್ನ ಸರಿಯಾಗಿ ಪೂರೈಕೆ ಮಾಡೋದ್ರಿಂದ ನಮ್ಮ ಮೆದುಳಿನ ಶಕ್ತಿಯನ್ನು ಕೂಡ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸರಿಯಾದ ಸಮತೋಲನದ ಆಹಾರವನ್ನ ತಗೊಳ್ಳೋದ್ರಿಂದ ನಮ್ಮ ದೇಹದ ನರಗಳನ್ನ ನಾವು ಸರಿಯಾಗಿ ಇಟ್ಕೋಬಹುದು ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ಯಾವ ಪೋಷಕಾಂಶಗಳು, ಯಾವ 5 ವಿಟಮಿನ್ಗಳಿಂದ ನರಗಳು ಗಟ್ಟಿಯಾಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನರ ದೌರ್ಬಲ್ಯ ಇದ್ದವರು ಏನ್ ಆಹಾರ ತಿನ್ನಬಹುದು ಅನ್ನೋದು ಈ ವಿಡಿಯೋದಲ್ಲಿದೆ. ಯಾವ ಆಹಾರಗಳನ್ನು ತಗೋಬಾರ್ದು ಅನ್ನೋದು ಈ ವಿಡಿಯೋದಲ್ಲಿದೆ. ನರ ದೌರ್ಬಲ್ಯ ಇದ್ದಾಗ ಯಾವ ವ್ಯಾಯಾಮಗಳನ್ನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಎಲ್ಲ ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀನಿ, ನೀವು ಅದನ್ನ ನೋಡಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬಹುದು. ಈ ನರ ದೌರ್ಬಲ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಆಹಾರದ ಜೊತೆಗೆ ಸರಿಯಾಗಿ ನಾವು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, 2 ರಿಂದ 3 ಲೀಟರ್ ನೀರನ್ನು ಕುಡಿಬೇಕು, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಬೇಕು. ಸೊ ಇದೆಲ್ಲ ಸರಿಯಾಗಿದ್ದಾಗ ನಾವು ಆರೋಗ್ಯವಾಗಿ ಖುಷಿಯಿಂದ ಇರಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಾವು ನರಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಯಾವ 5 ಪೋಷಕಾಂಶಗಳನ್ನ ಸರಿಯಾಗಿ ತಗೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.